ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮ್ಲ ವಾಟರ್ ಕುಡ್ಕೊಂಡು ಮನೆ ಸುತ್ತ ಒಂದ್ ರೌಂಡ್ ನೋಡ್ಕೊ ಬರದ ಅಂತ ಹೊರಟೆ. ನಮ್ಮ ಮನೇಲಿ ಹಾಕಿದ ಅವರೆಕಾಳು ಗಿಡ ಫಲ ಕೊಡಕ್ ಸ್ಟಾರ್ಟ್ ಆಗಿದೆ. ಇನ್ ಕೇಳ್ಬೇಕಾ, ತಿಂಡಿ ಊಟ ಅಡಿಗೆ ಏನೇ ಮಾಡಿದ್ರು ಅವರೆಕಾಳಿಂದಾನೇ ಆಗಿರುತ್ತೆ. ಇನ್ನ KEB ಅವರು ಲೈನ್ ಟಚ್ ಆಯ್ತಿತ್ತು ಅಂತ ನಮ್ಮನೆ ಮುಂದೆ ಹಾಕಿದ್ ಹೊಂಗೆ ಮರನ ಕಡ್ದು ಬಿಟ್ಟೋಗೋರೆ. ಹಿಂಗ್ ಅಧ್ವಾನ ಆಗೈತೆ, ಅದನ್ನ ನಾವು ನೀಟ್ ಮಾಡ್ಕೋಬೇಕು. ಎಕ್ಸಾಮ್ ಗಡಿ ಬಿಡಿಲಿ ಗಿಡಗಳ ಕಡೆ ಗಮನ ಹರಿಸ್ತೆ. ಹುಳಗಳೆಲ್ಲ ಈ ಶೋ ಗಿಡದ ಎಲೆನ ಡಿಸೈನ್ ಆಗಿ ತಿನ್ಕೋಬಿಟ್ಟವೆ. ಆ ಎಲೆಲೊಂದು ಚಿಟ್ಟೆದು ಗೂಡ್ ಕಾಣಿಸ್ತು. ಬಟ್ ಚಿಟ್ಟೆಗೆ ಆಲ್ರೆಡಿ ರೆಕ್ಕೆ ಒಂದು ಆರೋಗಿ. ಸರಿ ಇನ್ನೇನ್ ಮಾಡೋದು ಅನ್ಬಿಟ್ಟು ಹುಳ ತೆಗ್ದ್ಬಿಟ್ಟು ಎಲೆನೆಲ್ಲ ಕ್ಲೀನ್ ಮಾಡೋದ ಅನ್ಕೊಂಡೆ. ಆಮೇಲೆ ಗಮನ ಕೊಟ್ಟು ನೋಡಾದ್ಮೇಲೆ ಗೊತ್ತಾಯ್ತು ಆ ಹುಳಗಳದು ಇಡೀ ಕಾಂದಾನೆ ಎಲೆಗಳಲ್ಲೈತೆ ಅಂತ. ಹಂಗೆ ಬಿಟ್ರೆ ಹೊಸ ಚಿಗುರುಗೂ ಹುಳ ಹತ್ಕೊಂಡು ಚಿಗುರನೆಲ್ಲ ತಿನ್ಕೋತಾವೆ ಅಂತ ಹುಳ ಹತ್ಕೊಂಡಿದ್ದ ಎಲೆಗಳನ್ನೆಲ್ಲ ಕಟ್ ಮಾಡಾಕ್ತೆ. ಆದ್ಮೇಲೆ ನಮ್ಮನೆ ಗಿಡದಲ್ಲಿ ಪರಂಗಿ ಹಣ್ಣು ಬಿಟ್ಟಿತ್ತು, ಅದನ್ನ ಕಿತ್ಕೊಂಡ್ ಬಂದು ಅದನ್ನ ಕಟ್ ಮಾಡ್ಕೊಂಡು ನಾನು ಮತ್ತೆ ಬ್ರೂನೋ ತಿಂತಾ ಇದ್ದು. ಬ್ರೂನೋಗಂತೂ ಪಪ್ಪಾಯ ಹಣ್ಣು ಅಂದ್ರೆ ಫುಲ್ ಫೇವರೇಟ್. ಹಂಗೆ ನಮ್ ಚಾರ್ಲಿಗೂ ತಿನ್ಸಕ್ ಟ್ರೈ ಮಾಡಿದೆ, ಆದ್ರೆ ಅವಳು ಏನೋ ಕಳ್ಕೊಂಡವಳಂಗೆ ಫುಲ್ ಹುಡ್ಕಾಡ್ತಾ ಇದ್ಲು. ತಿಂಡಿಗೆ ಅವರೆಕಾಳು ಇತ್ತಲ್ಲ, ಸೊ ಅವರೆಕಾಳು ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡಿದ್ರು. ತಿಂಡಿ ಮಾಡ್ಕೊಂಡು ಮಲ್ಕೊಂಡವಳು ಚೆನ್ನಾಗಿ ಒಂದ್ ನಿದ್ದೆ ಮಾಡಿದ್ದೆ. ಮಲ್ಗಿದ್ದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದು ಎಗ್ ರೆಸಿಪಿ ವೈರಲ್ ಆಗಿತ್ತಲ್ಲ, ಅದನ್ನ ಮಾಡೋದಂತ ಡಿಸೈಡ್ ಆಗಿ 2 ಮೊಟ್ಟೆ ಬೇಯಕಾಕ್ತೆ. ಮೊಟ್ಟೆ ಬೇಯೋಷ್ಟೊಳಗೆ ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಡ್ಕೊಂಡೆ. ಆದ್ಮೇಲೆ ಒಂದ್ ಲೋಟಕ್ಕೆ ಒಂದ್ ಮೊಟ್ಟೆ ಹೊಡೆದಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೆಣಸಿನ ಪುಡಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಂಡೆ. ಇನ್ನ ನಮ್ಮ ಬ್ರೂನೋ ಚಾರ್ಲಿ ಜಗಳ ನೋಡಕ್ಕೆ ಒಂಥರ ಕೂಳೆ. ಯಾರ್ಯಾರೆಲ್ಲ ಇವ್ರಿಬ್ರನ್ನ ಮಿಸ್ ಮಾಡ್ಕೋತಾ ಇದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಚಾರ್ಲಿ ಇಲ್ಲಿ ಚಾರ್ಲಿ. ಹಾ, ಇವಾಗ ಎಲ್ಲ ರೆಡಿ ಇದೆ. ಫ್ರೈ ಮಾಡೋದೊಂದು ಬಾಕಿ. ಒಂದ್ ಚಿಕ್ಕ ಬಾಣ್ಲಿ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅವಾಗ್ಲೇ ಬೇಯಿಸಿಟ್ಕೊಂಡಿದ್ ಮೊಟ್ಟೆನ ಹಾಕೊಳ್ಳಿ. ಒಂದ್ 10 ಸೆಕೆಂಡ್ಸ್ ಅದನ್ನ ಲೋ ಫ್ಲೇಮ್ ಅಲ್ಲಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಅವಾಗ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ ಮೊಟ್ಟೆನ ಅರ್ಧ ಮಾತ್ರ ಹಾಕೊಳ್ಳಿ. ಇದ್ರ ಮೇಲ್ಗಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ ಮತ್ತೆ ಸಾಂಬಾರ್ ಸೊಪ್ಪು ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ, ಖಾರದ ಪುಡಿ ಹಾಕೊಂಡು ಕೊನೆಯದಾಗಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಮೆಣಸಿನ ಪುಡಿ ಆಡ್ ಮಾಡ್ಕೊಳ್ಳಿ. ಇವಾಗ ಅದ್ರ ಮೇಲ್ಗಡೆ ಇನ್ ಮಿಕ್ಕಿದ ಅರ್ಧ ಮೊಟ್ಟೆ ಹಾಕೊಂಡು ನೀಟಾಗಿ 2 ಸೈಡ್ ಲೋ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆದಂತ ಹೇಗ್ ರೆಸಿಪಿ ಸವಿಯಲು ಸಿದ್ಧ. ಮಮ್ಮಿ ನೋಡಿ ಅದನ್ನ ಸರ್ವ್ ಮಾಡಕ್ ಮುಂಚೆ ಪ್ಲೇಟ್ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಬಿಟ್ಟವ್ರೆ. ರೆಡಿನಾ ಈಗ? ಬೈಲ ಫುಲ್ ಬೈಲ. ಇದು ಹೊಸ ರೆಸಿಪಿ. ಹೆಸರೇನು ಯಾರು ಗೊತ್ತು? ತಿನ್ನೋ ಟೇಸ್ಟ್ ಕೊಡೋದ? ಅಬ್ಬಾಯ್, ನಮ್ಮ ಮಮ್ಮಿಗ್ ಮಾಡ್ಕೊಟ್ಟಿದ್ರಲ್ಲಿ ಬಾಣ್ಲಿ ಮೇಲೆ ಬೇಯಿಸಬೇಕಾದ್ರೆ ಉಪ್ಪು ಹಾಕಿರ್ಲಿಲ್ಲ, ಸೊ ಅವ್ರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ಸಿ ಸಪ್ಪೆ ಅನ್ನಿಸ್ತಿತ್ತು. ನೆಕ್ಸ್ಟ್ ಇನ್ನೊಂದ್ ಮಾಡ್ಬೇಕಾದ್ರೆ ಉಪ್ಪು ಆಡ್ ಮಾಡಿದೆ, ಸೊ ಅವಾಗೆಲ್ಲ ರುಚಿಯಾಗಿ ಬಂತು. ಇದ್ರ ಟೇಸ್ಟ್ ಹೆಂಗಿದೆ ಅಂದ್ರೆ ಆಮ್ಲೆಟ್ ಒಳಗಡೆ ಉಂಡೆ ಮೊಟ್ಟೆನ ರೋಲ್ ಮಾಡ್ಕೊಂಡು ತಿನ್ನಂಗಿದೆ. ಚೆನ್ನಾಗಿದೆ. ಅದಾದ್ಮೇಲೆ ನಾನು ನೈಟ್ ಊಟ ಮಾಡ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡಿಸಿ ನಾನು ಮಾಡಿರೋ ಪೇಂಟಿಂಗ್ಸ್ ನೆಲ್ಲ ನೋಡ್ತಾ ಇದ್ದೆ. ಇದ್ 4 ಪೇಂಟಿಂಗ್ಸ್ ಅಲ್ಲಿ ಯಾವ್ದು ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಂಗೆ ನನ್ನ ಪೇಂಟಿಂಗ್ಸ್ ನ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ಮೇಲೆ ಮತ್ತೆ ಪೇಂಟಿಂಗ್ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.